ಸತೀಶ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀರಾಮುಲು. ಸತೀಶ್ ರೆಡ್ಡಿ ಇದೇ ಮೊದಲು ಜಗಳ ಮಾಡ್ತಾ ಇಲ್ಲ, ಈ ಹಿಂದೆನೂ ಕೂಡ ಜಗಳ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ವಿಚಾರದಲ್ಲಿ ತುಂಬಾ ಜಗಳ ಮಾಡಿದ್ದಾನೆ ಸತೀಶ್ ರೆಡ್ಡಿ ಮನೆ ಬಳಿ ಬಂದೂಕನ್ನ ಇಟ್ಕೊಂಡು ಇರ್ತಾರೆ. ಪಂಜಾಬ್ ಯುಪಿಯಿಂದ ಜನರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಅವನೇನು ಹೋರಾಟ ಮಾಡಿ ದೊಡ್ಡ ಮನುಷ್ಯ ಆಗಿಲ್ಲ, ಆತನ ಹಿನ್ನೆಲೆ ನಮ್ಗೆ ಗೊತ್ತಿದೆ. ಜನಾರ್ದನ ರೆಡ್ಡಿ ವಿರುದ್ಧ ಮಾತನಾಡಿ ಹೀಗಾಗಿದ್ದಾನೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರೇನು ಯಾವುದಾದ್ರೂ ಪ್ರಾಧಿಕಾರದ ಅಧ್ಯಕ್ಷರ ರೌಡಿಸಂ ಮಾಡ್ಕೊಂಡೆ ಇಲ್ಲಿ ಮೆರಿತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ಅವರೇನು ಶಾಸಕರ, ಸಚಿವರ, ಕಾರ್ಯಕರ್ತರ ಇಲ್ಲ, ಬರೀ ರೌಡಿಸಂ ಮಾಡ್ಕೊಂಡೆ ಈ ರೀತಿಯಾದಂತಹ ಒಂದಷ್ಟು ಕೋಮು ಗಲಭೆಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಗಳ ಮಾಡಿರೋದು ಇದೇನು ಹೊಸದೇನಲ್ಲ, ಈ ಹಿಂದೆ ಸಾಕಷ್ಟು ಬಾರಿ ಜಗಳವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಸುದ್ದಿಗೋಷ್ಠಿಯಲ್ಲಿ. ಜನಾರ್ದನ್ ರೆಡ್ಡಿ ಬಿಟ್ಟು ಬೇರೆ ಯಾವನು ಕೇಳ್ತಿದ್ರಿ, ಅವ್ನು ಯಾರು ಬಂದ್ರು ಲೆಕ್ಕಿಲ್ಲ. ನೇರವಾಗಿ ಹಿಂಗ್ ನೋಡಂತ ಟೈಮಲ್ಲಿ ನಾನು ನೋಡಪ್ಪ ಹಿಂಗ ಇದು ಸರಿಯಲ್ಲ, ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಕೂಡ, ಏನ್ ನಿಮ್ದು ಅಂತ ಹೇಳಿ ಕೇಳಿನಪ್ಪ. ಅದು ಬಿಟ್ಟು ಯಾವ್ದಿಲ್ಲ, ಅಷ್ಟೊತ್ತಾಗಿ ನುಗ್ಲಾದಂತ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿ ಬಂದ್ಬಿಡ್ತೀವಿ. ಅಥವಾ ಆಮೇಲೆ ಏನಾಯ್ತು, ಫೈರಿಂಗ್ ಆಗೋದನ್ನ ನೋಡಿರಿ, ಬೇರೆ ಯಾವ್ದು ನೋಡಿಲ್ಲ. ನೋಡ್ರಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಇತಿಹಾಸ ಸ್ನೇಹಿತರಾದ್ಮೇಲೆ ಇಲ್ಲಿ ತನಕ ನೋಡ್ಕೊಂಡ್ ಬರ್ರಿ. ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಸಂತೋಷದಲ್ಲಿದ್ದೀನೋ ಅವತ್ತು ದೂರ ಇದೀನಾಗ್ಲಿ, ಯಾವತ್ತು ಕಷ್ಟದಲ್ಲಿದ್ದೀನೋ ಅವ್ರ ಮನೆಗೆ ವಸೂಲಿ ಬಂದಿನಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರ ಜನಾರ್ದನ್ ರೆಡ್ಡಿ ಅಲ್ಲ, ಒಬ್ಬ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೂಡ ಕಷ್ಟದಲ್ಲಿದ್ದಾರೆ ಅಂದ್ರೆ ವಸೂಲಿ ಕೆಲಸ ಮಾಡೋದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನಗೆ ಪಾರ್ಟಿ ಕೊಟ್ಟಂತ ಇದೊಂದು ಅವಕಾಶ. ಯಾವುದೇ ಜನಾರ್ದನ್ ರೆಡ್ಡಿ ಅಲ್ಲ, ಯಾವ ಒಬ್ಬ ಕಾರ್ಯಕರ್ತರುಗಳು ತೊಂದಿದ್ರು ಕೂಡ ಇಷ್ಟು ದಿನಗಳ ಕಾಲ ಹಿಂಗೆ ಹೋರಾಟ ಮಾಡ್ಕೊಂತ ನನ್ನ ಜೀವನ ಪರ್ಯಂತ ಕೂಡ ಹಿಂಗೆ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ತೊಂದರೆದಲ್ಲಿ ಇದ್ದಾಗ ಗೊತ್ತಾಗಿದ ತಕ್ಷಣ ಬಂದಿದ್ವಿ ಇಲ್ಲಿ. ನನಗೆ ನೋಡಿ, ನನ್ನ ಕಾರ್ಯಕರ್ತರು ಎಲ್ಲಾರು ಕೂಡ ನನ್ನ ಶಕ್ತಿ ರೀ. ಅವರೆಲ್ಲ ಕೂಡ ಬಂದಂತ ಟೈಮಲ್ಲಿ ಅವ್ರು ರಾತ್ರಿ ನೋಡ್ರಿ, ಅವರು ರಾತ್ರಿ 3 ಗಂಟೆ ತನ ಇದ್ದರು. 3 ಗಂಟೆ ತನ ಕೂಡ ನೀವು ಎದುರುಬೇಡ್ರಿ ಅನ್ನೋರೆ, ಜನಾರ್ದನ್ ರೆಡ್ಡಿ ಅವರೇ ನೀವು ಏನಾದ್ರೂ ಕೂಡ ಹಿಂದಕ್ಕೆ ಸರಿಬೇಡ್ರಿ, ನೀವು ಏನನ್ನ ತೊಂದರೆ ಆದ್ರೆ ನಾವು ಜೀವ ಕೊಡ್ತೀವಿ ಅಂತೇಳಿ ನೋಡಿ ಎಲ್ಲಾ ಹಳ್ಳಿಗಳಿಂದ ಬಂದು ಅವರು ಶಕ್ತಿ ಕೊಟ್ಟಿರೋ ಕಾರಣ ನಾವು ನಿಂತೀವಿ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲರಿ, ನಮ್ಮ ಕುಟುಂಬಸ್ಥರು ಬಂದೇ ಬರ್ತಾವ್ರು, ತಪ್ಪಿದ್ದೆಲ್ಲ ಬರ್ತಾರೆ. ನೋಡ್ರಿ, ನನಗೆ ನೋಡಿ ಪಕ್ಷಾತೀತವಾಗಿ ನನ್ಗೆ ಎಲ್ಲರೂ ಕೂಡ ಬೇಕಾದಂತವ್ರು ಕೆಲವು ಮಂದಿ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ಸ್, ಸರ್ಕಾರದಲ್ಲಿ ಇದ್ದಂತವ್ರು, ಮಂತ್ರಿಗಳಿದ್ದಾರೆ. ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಕ್ ಇಷ್ಟ ಇಲ್ಲ. ದೊಡ್ಡ ಸ್ಥಾನದಲ್ಲಿ ನಂಬರ್ 1, ನಂಬರ್ 2 ಸ್ಥಾನದಲ್ಲಿ ಇದ್ದಂತವ್ರು ಕೂಡ ನನಗೆ ಫೋನ್ ಮಾಡಿದ್ರು. ಮಾಡಿದಂತ ಟೈಮಲ್ಲಿ ಕೂಡ ಏನ್ ಕ್ಲಾರಿಟಿ ಕೊಡ್ಬೇಕು ಕೊಟ್ಟಿದ್ದೀನಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಲಿ. ಯಾಕಂದ್ರೆ ಅನಾನುಕೂಲ ತಮಗೆ ಆಗಿರ್ಬೋದು. ಹಾಗಾಗಿ ನನ್ನ ಕಡೆಯಿಂದ, ಪಾರ್ಟಿ ಕಡೆಯಿಂದ ತಮಗೆ ಕ್ಷಮೆಯನ್ನು ಕೂಡ ಯಾಚನೆಯನ್ನು ಮಾಡ್ತೀನಿ. ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿನ್ನೆ ತಾನೇ ಬಹಳಷ್ಟು ಕೂಲಂಕುಷವಾಗಿ ಆದಂತ ಪ್ರತಿಯೊಂದು ವಿವರವನ್ನು ಪಾಯಿಂಟ್ ಟು ಪಾಯಿಂಟ್ ಕೊಟ್ಕೊಂತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದ್ರ ಪುನಃ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ. ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿರೋ ಕಾರಣ ಅದನ್ನ ಬಿಟ್ಟು ನಾನು ಬೇರೆ ವಿಷಯ ಹೇಳಿದ್ರೆ ಸರಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಪುನಃ ಅದನ್ನ ವಿಚಾರಣೆ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಂಗಾಗಿ ನಿನ್ನೆ ಆದಂತ ಘಟನೆ ನಮ್ಮೆಲ್ಲರೂ ಕೂಡ ಒಂದು ನೋವು ತರುವಂತ ಒಂದು ದೊಡ್ಡ ಘಟನೆ. ಏನು ನಡಿಬಾರದಾಗಿತ್ತು ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ. ಒಬ್ಬ ಅಮಾಯಕ ಯುವಕ, 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು, ಅವ್ರ ತಂದೆಯವರಾದಂತಹ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರಿಗೆ ಅವ್ರದೇ ಆದಂತಹ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ, ಅವ್ರದೇ ಆದಂತಹ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾರ. ಮಗ ನಮಗೆ ಯಾವತ್ತಿನ ಒಂದಿನ ನಾವು ವಯಸ್ಸಾದಂತ ಟೈಮಲ್ಲಿ ಆಶ್ರಯ ಆಗ್ತಾನಂತ ಹೇಳಿ ತಿಳ್ಕೊಂಡಿರ್ತಾನೆ.